ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾವು ಊರಿಗೆ ಹೋಗಿದ್ವಲ್ಲ, ಊರಿಂದ ರಿಟರ್ನ್ ಬರ್ತಾ ಇದ್ದೀವಿ ವಾಪಸ್ ಮತ್ತೆ ಬ್ಯಾಂಗ್ಳೂರಿಗೆ. ಹೋಗೋವಾಗ ಇರೋ ಖುಷಿ ಬರೋವಾಗಂತೂ ಖಂಡಿತವಾಗ್ಲೂ ಇರೋದಿಲ್ಲ ಅಲ್ಲ. ಸೊ ಬೆಳಗ್ಗೆ ಬೇಗ ಹೊರಟಿದ್ವಿ, ಹಾಗಾಗಿ ಮಧ್ಯದಲ್ಲಿ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಸ್ವಲ್ಪ ಟೀ ಬ್ರೇಕ್ ಕೊಡೋಣ ಅಂತ ಟೀ ಕುಡಿತಾ ಕೂತಿದ್ವಿ. ಎಲ್ಲಿ ನಿಲ್ಸಿದ್ದೀವಿ ಅಂದರೆ ಹಿರೇಸಾಮಿ ಹತ್ರ. ನಿಮ್ಗೆ ಆಪೋಸಿಟ್ ಪೊಲೀಸ್ ಸ್ಟೇಷನ್ ಕಾಣಿಸ್ತಿರ್ಬೋದು, ಅದ್ರ ಎದುರುಗಡೆನೇ ಒಂದು ಹೋಟೆಲ್ ಇತ್ತು. ಸೊ ಗಾಡಿಗೆ ಪೆಟ್ರೋಲ್ ಹಾಕಿಸ್ಬೇಕಿತ್ತು. ಸೊ ಹಾಗಾಗಿ ಪೆಟ್ರೋಲ್ ಹಾಕಿಸ್ಕೊಂಡು ಸ್ವಲ್ಪ ಟೀ ಬ್ರೇಕ್ ಕೊಟ್ಬಿಟ್ಟು ಟೀ ಎಲ್ಲ ಕುಡ್ಕೊಂಡು ಹೊರಡೋಣ ಅಂತ ಹೊರಟ್ವಿ. ಫೈನಲಿ ಮನೆಗೆ ಬಂದ್ವಿ. ನೋಡ್ತಿದ್ದೀರಲ್ಲ ಎಷ್ಟು ಲಗೇಜ್ ಇತ್ತಂದರೆ ಊರಿಂದ ಬಂದಿದ್ದು. ಓ ಮೈ ಗಾಡ್, ಇದನ್ನೆಲ್ಲ ಅದಾದ್ರ ಜಾಗಕ್ಕೆ ಸೆಟಲ್ ಮಾಡೋ ಅಷ್ಟರಲ್ಲಿ ಸಾಕಾಗಿ ಹೋಯ್ತು ನಿಜ. ಹೋಗೋವಾಗಲೂ ಹೀಗೇ ಮಾಡ್ಕೊಂಡು ಹೋಗಬೇಕು, ಬರೋವಾಗ್ಲೂ ಅನ್ಪ್ಯಾಕಿಂಗ್ ಮಾಡಬೇಕು, ಸಾಕಾಗಿ ಹೋಯಿತು. ಒಂದು ಏನಂದರೆ ನಾವು ಹೋಗೋವಾಗ ಊರಿಗೆ ಏನನ್ನೂ ತೊಗೊಂಡೋಗೋದಿಲ್ಲ, ಬರೀ ನಮ್ಮ ಬಟ್ಟೆಗಳನ್ನು ಬಿಟ್ಟರೆ. ಬಟ್ ಊರಿಂದ ಬರೋವಾಗ ಎಷ್ಟು ಲಗೇಜ್ ತರ್ತೀವಿ ಅಲ್ವಾ, ತರಕಾರಿ ಅಂತೆ ಅದಂತೆ ಇದಂತೆ ಕಡ್ಡಿ ಕಾಳು ಹೀಗೆ ಸುಮಾರು ತಗೊಬರ್ತೀವಿ. ಅದನ್ನೆಲ್ಲ ಸೆಟಲ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವತ್ತು ಬಂದು ಅನ್ಪ್ಯಾಕಿಂಗ್ ಮಾಡಿಬಿಟ್ಟು ಸುಸ್ತಾಗಿಬಿಟ್ಟಿತ್ತು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆನಂತರ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಒಂದು ವಾರನೇ ಆಗಿಬಿಟ್ಟಿತ್ತು ನಾವು ಮನೆ ಬಿಟ್ಬಿಟ್ಟು. ಮನೆ ಏನು ಗಲೀಜಿಲ್ಲ, ಎಲ್ಲ ನೀಟ್ ಮಾಡಿ ಹೋಗಿದ್ವಿ ಅಂದ್ರೂ ಸಡನ್ನಾಗಿ ಬಂದು ಆ ಪಾತ್ರೆಗಳನ್ನೆಲ್ಲ ಅದೇ ಪಾತ್ರೆಗಳನ್ನ ಯೂಸ್ ಮಾಡೋದು ಮತ್ತು ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸಲ್ಲ. ಒಂದು ಸಲ ಮನೆನ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಎಲ್ಲ ಆದಮೇಲೆ ಮತ್ತೆ ನಮ್ಮ ಮನೆ ಮೊದಲೇ ಹೇಗಿತ್ತೋ ಹಾಗೆ ಆಗುತ್ತೆ. ಆವಾಗ ನಮಗೆ ಒಂದು ಕಂಫರ್ಟಬಲ್ ಅಂತ ಸಿಗುತ್ತೆ ಎಲ್ಲ ಅಡುಗೆ ಮಾಡೋಕ್ಕೆ. ಸೊ ಹಾಗಾಗಿ ಅವತ್ತಿನ ದಿನ ಬಂದುಬಿಟ್ಟು ರೆಸ್ಟ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಡೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ನಾನು ಪಲಾವ್ನ ಮಾಡ್ತಾಯಿದ್ದೀನಿ. ಪಲಾವ್ ರೆಸಿಪಿನ ನಾನು ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡಿರೋದ್ರಿಂದ ಮತ್ತೆ ಏನಾದರೂ ರೆಸಿಪಿನ ಶೇರ್ ಮಾಡ್ತಾಯಿಲ್ಲ. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಸೊ ಪಲಾವ್ ಎಲ್ಲ ಮಾಡಿಟ್ಟಿದ್ದಾದಮೇಲೆ ಎಲ್ಲರಿಗೂ ಬಾಕ್ಸ್ನ ಪ್ರಿಪೇರ್ ಮಾಡಬೇಕಿತ್ತು. ಬಾಕ್ಸ್ಗಳನ್ನೆಲ್ಲ ಕಟ್ಬಿಟ್ಟು ಅವ್ರನ್ನ ಸ್ಕೂಲ್ಗೆ, ಅವ್ರನ್ನ ಆಫೀಸಿಗೆ ಎಲ್ಲರನ್ನೂ ಕಳಿಸ್ಬಿಟ್ರೆ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗ್ದಾಗ ಆಗಿರುತ್ತೆ. ಅದ್ರ ಜೊತೆಗೆ ಅವಳಿಗೆ ಸ್ನ್ಯಾಕ್ಸಿಗೆ ಕೊಡಬೇಕು ನಾನು. ಸ್ನ್ಯಾಕ್ಸಿಗೆ ಊರಿಂದ ಪಪ್ಪಾಯ ಹಣ್ಣು ತೊಗೊಬಂದಿದ್ವಿ. ನಾವು ತರಬೇಕಾದ್ರೆ ಸ್ವಲ್ಪ ಕಾಯಿತ್ತು, ಬರೋಷ್ಟೊತ್ತಿಗೆ ಸ್ವಲ್ಪ ಹಣ್ಣಾಗ್ಬಿಟ್ಟಿತ್ತು. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಮೇಲಿರೋ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೂ ಇವತ್ತು ಸ್ವಲ್ಪ ಹಣ್ಣು ಎಕ್ಸ್ಟ್ರಾ ಇದ್ದರೆ ಇಬ್ಬರಿಗೂ ಹಾಕಿ ಕಳಿಸ್ಬಿಡ್ತೀನಿ, ಎಕ್ಸ್ಟ್ರಾ ಇಲ್ಲ ಅಂದರೆ ನನ್ನ ಮಗಳಿಗೆ ಅಷ್ಟೇ ಹಾಕಿ ಕೊಟ್ಟು ಕಳಿಸ್ತೀನಿ. ಪಪ್ಪಾಯ ಹಣ್ಣು ಹೇಳ್ಬೇಕಂದ್ರೆ ಅಷ್ಟೊಂದೇನು ಸ್ವೀಟ್ ಏನು ಇರಲಿಲ್ಲ, ಅದು ಇನ್ನೂ ಸ್ವಲ್ಪ ಹಣ್ಣಾಗಬೇಕಿತ್ತೇನೋ. ಬಟ್ ಒಂದು ಕಡೆ ಹಣ್ಣಾದೋ ಥರ ಆಗಿತ್ತು, ಇನ್ನೊಂದು ಕಡೆ ಹಣ್ಣು ಆಗಿರಲಿಲ್ಲ. ಹಣ್ಣಾಗಿರೋ ಕಡೆ ಸ್ವಲ್ಪ ಸ್ವೀಟ್ ಇತ್ತು, ಇನ್ನೊಂದು ಕಡೆ ಸ್ವಲ್ಪ ಸೆಪ್ಪೆ ಥರ ಇತ್ತು. ಪಪ್ಪಾಯ ಹಣ್ಣು ಸೆಪ್ಪೆ ಇದ್ದರೆ ತಿನ್ನೋಕ್ಕಾಗ್ತಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಸಕ್ಕರೆನ ಹಾಕ್ಕೊಂಡು ತಿಂದರೆ ಸೀರಿಯಸ್ಲಿ ನಾವು ರಸಾಯನ ತಿಂತೀವಲ್ಲ ಆ ಥರ ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ. ಸ್ವೀಟ್ ಇಲ್ಲ ಹಣ್ಣು ಅಂತ ಬಿಸಾಕ್ಬಿಡ್ತೀವಿ ನಾವು, ಆದರೆ ಬಿಸಾಕೋಕ್ಕೂ ಮುಂಚೆ ಅದಕ್ಕೆ ಸಕ್ಕರೆ ಸ್ವಲ್ಪ ಕಾಯಿ ತುರಿನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಸೊ ಅವರಿಬ್ಬರಿಗೆ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಹಾಕಿ ಆದಮೇಲೆ ನಾನು ಮಿಕ್ಕಿರೋ ಹಣ್ಣುಗಳನ್ನ ಹಾಗೆ ಇಟ್ಟರೆ ಹಾಳಾಗ್ಬಿಡುತ್ತೆ. ಮತ್ತು ಅವಾಗವಾಗ ಕಟ್ ಮಾಡ್ಕೊಂಡು ತಿನ್ನೋಕ್ಕೆ ಬೇಜಾರು ಅನಿಸುತ್ತೆ. ನಾನಂತೂ ತಿನ್ನೋದೇ ಇಲ್ಲ ಅವಾಗವಾಗ ಕಟ್ ಮಾಡ್ಕೊಳ್ಳೋದಾದರೆ. ಹಾಗಾಗಿ ಫಸ್ಟೇ ಮಾಡಬೇಕಾದ್ರೇ ಎಲ್ಲ ಕಟ್ ಮಾಡಿ ಒಂದು ಬಾಕ್ಸಿಗೆ ಎತ್ತಿಟ್ಟಿರ್ತೀನಿ. ಈ ಥರ ಬಾಕ್ಸಿಗೆ ಎತ್ತಿಟ್ಟರೆ ನಮಗೆ ಯಾವಾಗ ಬೇಕೋ ಆವಾಗ ತಿನ್ಕೋಬೋದು ನಾವು, ಆವಾಗ ಕಟ್ ಮಾಡಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ನೋಡ್ತಿದ್ದೀರಲ್ಲ ಎಷ್ಟು ಬೆಳಗ್ಗೆನೇ ಇಷ್ಟು ಬಾಕ್ಸ್ನ ದಿನ ರೆಡಿ ಮಾಡಬೇಕು ನಾನು. ನನ್ನ ಮಗಳಿಗೆ ಇದು 2 ಬಾಕ್ಸು ಸ್ನ್ಯಾಕ್ಸು ಮತ್ತು ಪಲಾವು. ಅವರಿಗೆ ಬೆಳಗ್ಗೆ ತಿಂಡಿಗೆ ಪಲಾವು. ಅವರು ಟೈಮ್ ಆಗಿದ್ರೇ ಅಲ್ಲೇ ಹೋಗಿ ಊಟ ಮಾಡ್ಕೋತಾರೆ, ಟೈಮ್ ಇದ್ದರೆ ಮನೇಲೇ ತಿಂಡಿ ತಿಂದುಬಿಟ್ಟು ಹೋಗ್ತಾರೆ. ಸೊ ಇವತ್ತು ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು, ಹಾಗಾಗಿ ಅಲ್ಲಿಗೆ ಬಾಕ್ಸಿಗೆ ಹಾಕಿದ್ದೀನಿ. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು, ಕೆಲವೊಂದು ಸತಿ ರಾಗಿ ಗಂಜಿನ ಕೊಟ್ಟು ಕಳಿಸ್ತೀನಿ, ಇಲ್ಲಾಂದರೆ ಮಜ್ಜಿಗೆನ ಕೊಟ್ಟು ಕಳಿಸ್ತೀನಿ. ಇದ್ರ ಜೊತೆಗೇ ನಾನು ಸಾಂಬಾರ್ಗೂ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಸಾಂಬಾರ್ಗೆ ಊರಿಂದ ಬರಬೇಕಾದ್ರೆ ಸೋರೆಕಾಯಿನ ತೊಗೊಂಡು ಬಂದಿದ್ವಿ. ಸೋರೆಕಾಯಿನ ಬಳಸ್ಕೊಂಡು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೋರೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಸೊ ಸೋರೆಕಾಯಿ ಸಾಂಬಾರು ಮಾಡೋದು ತುಂಬ ಈಸಿ. ನಾವು ನಾರ್ಮಲಾಗಿ ಹೇಗೆ ಮಾಡ್ತೀವೋ ಹಾಗೆ ಮಾಡೋದು, ಅದರಲ್ಲಿ ಏನು ಸ್ಪೆಷಲ್ ಇಲ್ಲ. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊನ ಹಾಕಿಟ್ಕೊಂಡಿದ್ದೀನಿ. ನಾನು ಪದೇ ಹೇಳೋ ಹಾಗೆ ನಿಮಗೆ ಈರುಳ್ಳಿನ ಮಧ್ಯಭಾಗದಲ್ಲಿ ಕಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ತುದಿ ಎರಡನ್ನೂ ತೆಗೆದ್ಬಿಟ್ಟು ನೀರಿಗೆ ಹಾಕಿ ಒಂದು 5 ನಿಮಿಷ ಬಿಟ್ಟರೆ ಸಾಕು.
ಅದು ತುಂಬ ಚೆನ್ನಾಗಿ ನೆಂದಿರುತ್ತೆ. ಸಿಪ್ಪೆ ಎಲ್ಲ ಬಿಡ್ಸೋಕ್ಕೆ ತುಂಬ ಈಸಿ ಆಗುತ್ತೆ. ಕಣ್ಣು ಅಷ್ಟೊಂದು ಉರಿ ಬರೋದಿಲ್ಲ. ಸೊ ಹಾಗಾಗಿ ಈ ಟಿಪ್ಸ್ನ ನೀವು ಯಾವಾಗಲೂ ಫಾಲೋ ಮಾಡಿ. ನಾನಂತೂ ಯಾವಾಗಲೂ ಫಾಲೋ ಮಾಡ್ತಾ ಇರ್ತೀನಿ. ಇದರಿಂದ ನಿಮಗೂ ಯೂಸ್ ಆಗುತ್ತೆ ಅಂತ ಅಷ್ಟೇ. ಸೋರೆಕಾಯಿ ಊರಿಂದ ತೊಗೊಬಂದಿದ್ವಿ. ತುಂಬ ಎಳೆದಿತ್ತು ಸೌತೆಕಾಯಿ, ತುಂಬ ಚೆನ್ನಾಗಿತ್ತು. ಫ್ರೆಶ್ ಆಗಿದ್ದಾಗಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದೀವಿ. ನಮ್ಗೆ ಈ ಥರ ಫ್ರೆಶ್ ತರಕಾರಿ ಸಿಗೋದೇ ಅಪರೂಪ ಅಲ್ವಾ ಬೆಂಗಳೂರಲ್ಲಿರೋರಿಗೆ. ಊರಿಗೆ ಹೋದರೆ ಊರಲ್ಲೇ ಬೆಳೆದಿರ್ತಾರೆ. ಸೊ ಅಪ್ಪ ಅಮ್ಮ ಕೊಟ್ಟು ಕಳಿಸ್ತಾರೆ. ನಿಮ್ಗೆ ಅಲ್ಲೇನು ಫ್ರೆಶ್ ಆಗಿರೋದಿಲ್ಲ, ಯಾವ್ಯಾವತ್ತೋ ತಂದಿದ್ದನ್ನು ತಿಂತಾ ಇರ್ತೀರಾ. ಇಲ್ಲಿ ಫ್ರೆಶ್ ಆಗಿದೆ, ಎಳೆದಿದೆ, ತೊಗೊಂಡೋಗಿ ತಿನ್ನಿ ಅಂತೇಳಿ ಒಂದು 2-3 ಹಾಕಿ ಕೊಟ್ಟಿದ್ರು. ತೊಗೊಂಡು ಬಂದ್ವಿ. ಸೊ ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾರೆ, ಯಾಕೆ ವೇಸ್ಟ್ ಮಾಡಬೇಕು, ಇರೋದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಆ ಸೋರೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಇದನ್ನು ಸೋರೆಕಾಯಿ ಅಂತ ಕರಿತೀವಿ. ಈ ಕಡೆ ಎಲ್ಲ ಸೋರೆಕಾಯಿ ಅಂತ ಕರೀತಾರೋ ಇನ್ನೇನು ಕರೀತಾರೋ ಗೊತ್ತಿಲ್ಲ ನನಗೆ. ಈ ಸಾಂಬಾರು ಮಾತ್ರ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆದರೆ ತುಂಬ ಬೇಯಿಸಬಾರ್ದು ನಾವು ಇದನ್ನು. ತುಂಬ ಬೇಯಿಸ್ಬಿಟ್ರೆ ಸಾಂಬಾರು ಒಳಗಡೆ ಖಾರದ ಜೊತೆ ಮಿಕ್ಸ್ ಆದಾಗ ಮತ್ತೆ ಇನ್ನೂ ಮೆತ್ತಗಾಗುತ್ತೆ, ತಿನ್ನೋಕೆ ಅಷ್ಟೊಂದು ಸಿಗೋದಿಲ್ಲ. ಸ್ವಲ್ಪ ಕ್ರಂಚಿಯಾಗಿದ್ದರೆ ನಂಚ್ಕೊಳ್ಳೋಕ್ಕೆ ಬೇರೆ ಏನೂ ಬೇಕು ಅನಿಸಲ್ಲ, ಚೆನ್ನಾಗಿರುತ್ತೆ. ಸೋರೆಕಾಯಿ ಮೇಲಿರೋ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಅದ್ರ ಒಳಗಡೆ ಏನು ತಿರುಳಿದೆ ಅದನ್ನು ಸಮೇತ ತೆಗಿತಾ ಇದ್ದೀನಿ. ತಿರುಳು ಸಮೇತನೇ ಹಾಕಿದ್ರೆ ಸಾಂಬಾರು ಅಷ್ಟೊಂದು ಟೇಸ್ಟ್ ಬರೋದಿಲ್ಲ, ನಮಗೆ ತಿನ್ನೋಕ್ಕೂ ಅಷ್ಟೊಂದು ರುಚಿ ಅನಿಸಲ್ಲ. ಸೋರೆಕಾಯಿ ಎಳೆದೇ ಇತ್ತು, ಮೇಲಿರೋ ಸಿಪ್ಪೆ ತೆಗಿಬೇಕು ಅಂತ ಏನಿರಲಿಲ್ಲ. ಆದರೆ ಇಲ್ಲಿ ಯಾವಾಗಲೂ ಮೇಲಿರೋ ಸಿಪ್ಪೆ ತೆಗೆದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಸೊ ಹಾಗಾಗಿ ಆ ಸಿಪ್ಪೆನೂ ಕೂಡ ನಾನು ತೆಗೆದ್ಬಿಟ್ಟೆ. ಈ ಥರ ಒಳಗಡೆ ಇರೋ ತಿರುಳನ್ನು ತೆಗಿಲೇಬೇಕು. ಕೆಲವೊಂದಂತರ ಬಲ್ತಿರೋದ್ರಲ್ಲಾದರೆ ತುಂಬ ಬೀಜ ಇರುತ್ತೆ. ಸೊ ಇದು ತುಂಬ ಎಳೆದಿದ್ದರಿಂದ ಬೀಜ ಏನಿರಲಿಲ್ಲ, ಸ್ವಲ್ಪ ತಿರುಳಿತ್ತು ಅಷ್ಟೇ. ಹಾಗಾಗಿ ಅದನ್ನೆಲ್ಲ ತೆಗ್ದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಚಿಕ್ಕದಾಗೂ ಕಟ್ ಮಾಡಬಾರ್ದು, ಯಾಕಂದರೆ ನಂಚ್ಕೊಳ್ಳೋಕ್ಕೆ ಬಾಯಿಗೆ ಸಿಗೋದಿಲ್ಲ. ನಾನು ತೋರಿಸ್ತಿದ್ದೀನಲ್ಲ, ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ನಮಗೆ ಒಂದು ಮುಕ್ಕಾಲು ಬಸಿ ಬೆಂದಿದೆ ಅನ್ನೋವಾಗ ಅದನ್ನು ತೆಗೆದುಬಿಟ್ರೆ ಸಾಂಬಾರ್ಗೆ ಹಾಕಿದ್ರೆ ಸಾಂಬಾರಲ್ಲಿ ಒಂದು ಸ್ವಲ್ಪ ಬೇಯ್ಕೊಳ್ಳುತ್ತೆ. ಸೊ ಆವಾಗ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಒಂದು ಹೇಳ್ತೀನಿ, ಸೋರೆಕಾಯಿ ಹೆಚ್ಚಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿರಿ. ಯಾಕಂದರೆ ಸಿಪ್ಪೆ ಮೇಲೆ ತೆಗೆದಿದ್ರಿಂದ ಈ ಸೋರೆಕಾಯಿನ ಕಟ್ ಮಾಡಬೇಕಾದ್ರೆ ಚಾಕು ಬಂದು ಕೈಗೆ ತಾಗ್ಬಿಡ್ತು, ಬ್ಲಡ್ಡೇ ಬಂದುಬಿಡ್ತು. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಇದ್ದೀರಿ, ಯಾಕೆಂದರೆ ಅದು ಜಾರತ್ತೆ ಮೇಲ್ಗಡೆ. ಸೊ ಹಾಗಾಗಿ ನಿಮಗೂ ಇದನ್ನು ಹೇಳ್ತಾ ಇದ್ದೀನಿ. ಸೊ ಅದಾಗಿದ್ದಾದಮೇಲೆ ಕಟ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಅದನ್ನು ಒಂದು ಪಾತ್ರೆಗೆ ತೆಕ್ಕೊಂಡು, ಪಾತ್ರೆಗೆ ನಿಮಗೆ ಬೇಯೋಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿದೆ, ಅಂದರೆ ಮುಚ್ಚಳನ ಮುಚ್ಚದೆ ಬೇಯಿಸ್ಕೊಳ್ಳಿ ಹಾಗೆಯೇ. ಯಾಕಂದರೆ ಮುಚ್ಚಳ ಮುಚ್ಚಿಬಿಟ್ರೆ ಅದರಲ್ಲಿರೋ ಹಸಿ ಸ್ಮೆಲ್ ಹೋಗೋದಿಲ್ಲ, ಆಮೇಲೆ ಸಾಂಬಾರು ಕೂಡ ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ. ಹಾಗಾಗಿ ಮುಚ್ಚಳನ ಮುಚ್ಚದೆ ನೀವು ಬೇಯಿಸ್ಕೊಳ್ಳಿ. ಕುಕ್ಕರಲ್ಲಿ ಬೇಯಿಸೋದ್ಕಿಂತ ಈ ಥರ ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ. ಯಾಕಂದರೆ ಕುಕ್ಕರಲ್ಲಿ ಬೇಯಿಸ್ಬಿಟ್ರೆ ನಾವು ಒಂದು ವಿಷಲ್ ತೆಗೆದ್ರೂ ಜಾಸ್ತಿ ಬೆಂದಿರುತ್ತೆ, ಆವಾಗ ನಮಗೆ ನಂಚ್ಕೊಳ್ಳೋಕೆ ಅಷ್ಟೊಂದು ಸಿಗೋದಿಲ್ಲ ಅಂತ ಅಷ್ಟೇ. ಈ ಥರ ಓಪನ್ ಪಾತ್ರೆಯಲ್ಲಿ ಕೆಲವು ತರಕಾರಿಗಳನ್ನ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಒಂದು 3 ಈರುಳ್ಳಿನ ನೆನೆ ಹಾಕಿದ್ದೆ, ಒಂದು 3 ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಸಾಂಬಾರ್ಗಾದರೆ ಈ ಥರ ಉದ್ದ ಕಟ್ ಮಾಡ್ಕೊತೀನಿ, ತಿಂಡಿ ಏನಾದರೂ ಆದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ನಿಮ್ಗೆ ಯಾವ ಥರ ಬೇಕೋ, ಯಾವ ಥರ ಕಂಫರ್ಟೇಬಲ್, ನೀವು ಯಾವ ಥರ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ತರಕಾರಿಗಳನ್ನ ಕಟ್ ಮಾಡ್ಕೋಬೋದು. ಅದ್ರ ಜೊತೆಗೆ ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಅವರೆಬೇಳೆ ಮತ್ತು ತೊಗರಿಬೇಳೆ ಎರಡೂ ಹಾಕ್ತಾಯಿದ್ದೀನಿ. ಸಾಂಬಾರಿಗೆ ಯಾವತ್ತಿದ್ರೂ ಒಂದು ಬೇಳೆನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಅಂತ ಅನಿಸೋದಿಲ್ಲ. ಸೊ ಹಾಗಾಗಿ 2 ಥರ ಬೇಳೆನ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಎಲ್ಲ ಸಾಂಬಾರ್ಗೂ. ಬೇಳೆ ಸಾಂಬಾರು ಮಾಡಬೇಕಾದ್ರೆ ಅದ್ರ ಜೊತೆಗೆ ನಾನು ಬೇಳೆ ಜೊತೆಗೇ ಟೊಮೊಟೊನ ಬೇಯಿಸ್ತಾ ಇದ್ದೀನಿ. ಕೆಲವೊಂದೊಂದು ಸತಿ ನಾನು ಟೊಮೊಟೊನ ಒಗ್ಗರಣೆಲಿ ಎಣ್ಣೆಲೇ ಫ್ರೈ ಮಾಡ್ತೀನಿ, ಕೆಲವೊಂದೊಂದು ಸತಿ ಹೀಗೆ ಕಟ್ ಮಾಡಿ ಸಾಂಬಾರಲ್ಲೇ ಬೇಯಿಸ್ಕೊತೀನಿ. ಎರಡೂ ಚೆನ್ನಾಗಿರುತ್ತೆ. ಅದ್ರ ಜೊತೆ 1 ಹಿಡಿವಷ್ಟು ಈರುಳ್ಳಿನ ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ, ನೀರು ಹಾಕಿ, ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬೇಳೆ ಬೇಯೋಕ್ಕೆ ಎಷ್ಟು ಟೈಮ್ ಬೇಕು ನೋಡ್ಕೊಳ್ಳಿ. ಕೆಲವೊಂದೊಂದು ಬೇಳೆಗಳು ಬೇಗ ಬೇಯುತ್ತೆ, ಕೆಲವೊಂದೊಂದು ನಿಧಾನವಾಗಿ ಬೇಯುತ್ತೆ. ಸೊ ಮೀಡಿಯಮ್ ಉರಿಲಿ ಒಂದು 3 ವಿಷಲ್ ತೆಗೆದ್ರೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಕುಕ್ಕರ್ ಲಿಡ್ನೆಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ದಾದಮೇಲೆ ನಾನು ಕಾಯಿ ತುರ್ಕೋತಾ ಇದ್ದೀನಿ ಸಾಂಬಾರಿಗೆ. ನಾನು ಯಾವಾಗಲೂ ಸಾಂಬಾರನ್ನ ರುಬ್ಬಿನೇ ಮಾಡೋದು. ರುಬ್ಬದೆ ಸಾಂಬಾರು ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಅಂತ ನಮ್ಗೆ ಅನಿಸೋದಿಲ್ಲ. ಕೆಲವೊಂದು ಸತಿ ಟೈಮ್ ಇಲ್ಲದೇ ಇದ್ದಾಗ ರುಬ್ಬದೆ ಸಾಂಬಾರು ಮಾಡ್ತೀನಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಸಾಮಾನ್ಯವಾಗಿ ನಾನು ಯಾವಾಗಲೂ ರುಬ್ಬೇನೆ ಮಾಡ್ತೀನಿ. ಅದು ನಮಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ. ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿ ಕಾಯಿನ ಯೂಸ್ ಮಾಡ್ತೀವಿ, ತಿಂಡಿಗಾಗಿರ್ಬೋದು, ಸಾಂಬಾರಿಗಾಗಿರ್ಬೋದು. ಕಾಯೆಲ್ಲ ತುರಿದಿದ್ದಾದಮೇಲೆ ಅಷ್ಟರಲ್ಲಿ ನೋಡಿದ್ರಲ್ಲ ಸೋರೆಕಾಯಿ ಚೆನ್ನಾಗಿ ಬೆಂದಿರುತ್ತೆ. ಒಂದು ಮುಕ್ಕಾಲು ಬರ್ಸಿ ಈ ಥರ ಪಾತ್ರೆಯಲ್ಲಿ ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ. ಯಾಕಂದರೆ ಪೂರ್ತಿ ಬೇಯಿಸ್ಬಿಟ್ರೆ
ಮತ್ತು ಸಾಂಬಾರು ಒಳಗಡೆ ನಾವು ಸಾಂಬಾರನ್ನ ಕುದಿಸ್ಬೇಕಾದ್ರೆ ಇನ್ನೂ ಜಾಸ್ತಿ ಬೆಂದ್ಕೊಳ್ಳುತ್ತೆ. ಸೊ ಆವಾಗ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ, ತುಂಬ ಮೆತ್ತಗಾಗುತ್ತೆ, ತರಕಾರಿ ಬಾಯಿಗೆ ಸಿಗೋದಿಲ್ಲ. ಸೋರೆಕಾಯಿ ಅಂತಲ್ಲ, ಎಲ್ಲ ತರಕಾರಿಗಳನ್ನು ಹಾಗೆ. ಸೊ ಅದನ್ನು ಬೆಂದಿದ್ದೆಲ್ಲ ಆದಮೇಲೆ ನಾನು ಒಂದು ಜಾರನ್ನ ತೊಗೊಂಡು ಜಾರ್ಗೆ ಕಾಯಿ, ಸ್ವಲ್ಪ ಈರುಳ್ಳಿ, ಸಾಂಬಾರು ಪೌಡರ್, ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ, ಅಚ್ಕಾರದ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಅದನ್ನು. ಅದು ಅಷ್ಟರಲ್ಲಾಗಲೇ ನಾವು ಬೇಳೆ ಮತ್ತು ಟೊಮೊಟೊ ಬೇಯಕ್ಕೆ ಇಟ್ಟಿದ್ವಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಒಂದು ವಿಸ್ಕರ್ ತೊಗೊಂಡು ಚೆನ್ನಾಗಿ ಮಸಿರಿ. ವಿಸ್ಕರ್ ಇಲ್ಲ ಅಂದರೆ ನಾನು ಇವಾಗ ತೋರಿಸೋ ಹಾಗೆ ಸೌಟಲ್ಲೇ ಅದನ್ನು ಚೆನ್ನಾಗಿ ಮಸಿಬೋದು. ಬೆಂದಿರೋದ್ರಿಂದ ಈಸಿ ಆಗುತ್ತೆ ಮಸ್ಕೊಳ್ಳೋಕ್ಕೆ. ನಾವು ಸಾಂಬಾರಿನಲ್ಲಿ ಬೇಳೆನ ಎಷ್ಟು ಚೆನ್ನಾಗಿ ಮಸಿತೀವಲ್ವ ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು, ಮತ್ತು ಬೇಳೆದು ಎಲ್ಲದು ಟೇಸ್ಟ್ ಚೆನ್ನಾಗಿ ಸಿಗತ್ತೆ ಅಂತ ಅಷ್ಟೇ. ಸೊ ಎಲ್ಲ ಚೆನ್ನಾಗಿ ಬೇಳೆ ಎಲ್ಲ ಚೆನ್ನಾಗಿ ಮಸ್ತಿದ್ದಾದಮೇಲೆ ಒಂದು ಎಕ್ಸ್ಟ್ರಾ ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ, ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಅದಕ್ಕೆ ನೀವು ಹಿಂಗೆ ಯೂಸ್ ಮಾಡೋದಿದ್ದರೆ ಹಿಂಗನ್ನ ಹಾಕ್ಬೋದು. ನಾನೇನು ಹಿಂಗೆ ಯೂಸ್ ಮಾಡಲ್ಲ ಡೈಲಿ ಯೂಸ್ಗೆ, ಹಾಗಾಗಿ ಹಿಂಗೇನು ಹಾಕ್ತಾಯಿಲ್ಲ. ನೀವು ಯೂಸ್ ಮಾಡೋದಿದ್ರೆ ಯೂಸ್ ಮಾಡ್ಕೋಬೋದು. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ನಾವು ಏನು ಮಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಬೇಳೆನೋ, ಆ ಬೇಳೆ ಟೊಮೊಟೊನೋ ಇದಕ್ಕೆ ಹಾಕ್ಬಿಟ್ಟು ಒಂದು ಕುದಿಯೋಷ್ಟು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದ್ದಿದ್ದು ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಹಾಕಿ ಚೆನ್ನಾಗಿ ಇನ್ನೊಂದು ಕುದಿ ಕುದಿಸ್ಕೊಳ್ಳಿ. ಈ ಟೈಮಲ್ಲಿ ನಿಮಗೆ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಉಪ್ಪು ಯಾವ ಥರ ಬೇಕು, ಎಷ್ಟು ಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾವು ಬೇಯಿಸಿಟ್ಕೊಂಡಿದ್ದಂಥ ಸೋರೆಕಾಯಲ್ಲಿರೋ ನೀರನ್ನೆಲ್ಲ ಹೊರಗಡೆ ತೆಗೆದ್ಬಿಟ್ಟು ಸೋರೆಕಾಯಿ ಮಾತ್ರ ಹಾಕಿ. ಏಕೆಂದರೆ ಅದ್ರ ನೀರು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಎಲ್ಲ ಹಾಕಿದ್ದಾದಮೇಲೆ ಒಂದು ಕುದಿನ ಚೆನ್ನಾಗಿ ಕುದಿಸ್ಕೊಂಡು ನಿಮ್ಗೆ ಯಾವ ಹದ ಬೇಕೋ ಆ ಹದ ಮಾಡ್ಕೊಳ್ಳಿ. ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೊಳ್ಳಿ. ಇಲ್ಲಿಗೆ ಈ ಸಾಂಬಾರು ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಥ್ಯಾಂಕ್ ಯು.